ಪ್ರತಿಯೊಬ್ಬ ಕ್ರೈಸ್ತನು ರಕ್ಷಣೆಗಾಗಿ ಕೆಲಸ ಮಾಡಬೇಕಾಗಿಲ್ಲ, ಆದರೆ ಬಹುಮಾನಕ್ಕಾಗಿ ದುಡಿಯಬೇಕು, ಓಟವನ್ನು ಓಡಲೇಬೇಕು. ದೈವಾನ್ವೇಷಣೆ ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ ದೈವಾನ್ವೇಷಣೆ ದೈವಾನ್ವೇಷಣೆ. ಆತ್ಮೀಯ ಸ್ನೇಹಿತರೆ, ವಿಶ್ವಾಸದ ಜೀವಿತವು ಹೋರಾಟದ ಜೀವಿತವಾಗಿದೆ. ಈ ಸತ್ಯವನ್ನು ತಿಳಿಸುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಲೋಕದಲ್ಲಿ ನಾವು ನಶಿಸಿ ಹೋಗುವ ಬಿರುದು ಬಹುಮಾನಕ್ಕಾಗಿ ಎಷ್ಟೊಂದು ಪ್ರಯಾಸ ಪಡುತ್ತೇವೆ ಅಲ್ಲವೇ? ಆದರೆ ನಿಜವಾದ ಬಾಡದ ಜಯಮಾಲೆಯ ಬಗ್ಗೆ ನಮ್ಮ ಆತುರ ಏನಾಗಿದೆ? ಅದಕ್ಕಾಗಿ ಹಾತೊರೆಯುತ್ತೇವೆಯೋ? ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡು ನಮ್ಮನ್ನು ಸರಿಪಡಿಸಿಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸುವಾಗ ಇದರ ಮುಖ್ಯ ಪ್ರಸ್ತಾಪ ಸ್ವಾತಂತ್ರ್ಯವೆಂದರೆ ಸ್ವೇಚ್ಛೆಯಲ್ಲ, ಸ್ವಚ್ಛಂದತೆಯಲ್ಲ ಎಂಬುದಾಗಿ. ಪ್ರಿಯರೇ, ನಾವು ಇನ್ನೂ ಕ್ರೈಸ್ತ ಸ್ವಾತಂತ್ರ್ಯದ ಕುರಿತಾದ ಭಾಗದಲ್ಲೇ ಇದ್ದೇವೆ. ಅದು ಮುಂದುವರಿದು 11ನೇ ಅಧ್ಯಾಯದ 1ನೇ ವಚನದವರೆಗೂ ಇರುತ್ತದೆ. ನಾವು ಸ್ವಾತಂತ್ರ್ಯದ ಇನ್ನೊಂದು ಕ್ಷೇತ್ರವನ್ನು ಇಸ್ರಾಯೇಲ್ ಜನಾಂಗದ ಮೂಲಕ ವಿವರಿಸಿರುವುದನ್ನು ನೋಡುತ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಇದು 9ನೇ ಸಂಧಿಯ ಕೊನೆ ವಚನದೊಂದಿಗೆ ಜೋಡಿಸಲ್ಪಟ್ಟಿದೆ. ತಾನು ಕ್ರಿಸ್ತನ ನ್ಯಾಯಾಸ್ಥಾನದ ಮುಂದೆ ನಿಲ್ಲುವಾಗ ಅಪ್ರಯೋಜಕನೆಂದಾಗದೆ ಬಹುಮಾನ ಹೊಂದುವನಾಗಬೇಕೆಂಬುದೇ ಪೌಲನ ಆಶೆಯಾಗಿದೆ. ಪ್ರಿಯರೇ, ನೀವು ಲಕ್ಷ್ಯವಿಡಬೇಕೆಂದು ಪೌಲನು ಹೀಗೆ ಬರೆಯುವಾಗ ಅಲ್ಲಿನ ಸಭೆಯವರು ಅವನು ವಿವರಿಸಲಿಕ್ಕಿರುವ ಸಂಗತಿಯನ್ನು ಖಂಡಿತವಾಗಿ ತಿಳಿದಿರಲಿಲ್ಲವೆಂದು ಹೇಳಬಹುದು. ಕೊರಿಂಥದಲ್ಲಿನ ಸಭೆ ಮಿಶ್ರ ಜಾತಿಯವರಿಂದ ತುಂಬಿತ್ತು. ಅಂದರೆ ಅಲ್ಲಿ ಯಹೂದ್ಯರೂ ಗ್ರೀಕರೂ ಇದ್ದರು. ಈ ದಿನಗಳಲ್ಲಿ ಯಹೂದ್ಯ ಕ್ರೈಸ್ತನೆಂಬ ಸಂಗತಿ ಹೆಚ್ಚು ಕಡಿಮೆ ಇಲ್ಲವಾಗಿದೆ. ಆದರೆ ಪೌಲನ ದಿನಗಳಲ್ಲಿ ಯಹೂದ್ಯನಲ್ಲದ ಕ್ರೈಸ್ತರು ಅಪರೂಪದಲ್ಲಿದ್ದರು. ಯಾಕಂದರೆ ಆರಂಭದ ಕ್ರೈಸ್ತರೆಲ್ಲರೂ ಯಹೂದ್ಯರಾಗಿದ್ದರು. ಪ್ರಿಯರೇ, ನಮ್ಮ ಪಿತೃಗಳೆಲ್ಲರೂ ಎಂದು ಪೌಲನು ಹೇಳುವಾಗ ಅವನು ಯಹೂದ್ಯರನ್ನೇ ಸಂಬೋಧಿಸಿ ಹೇಳಿದಂತೆ ಇದೆ. ಪೌಲನಂತೆ ಅವರೆಲ್ಲರೂ ಇಸ್ರಾಯೇಲ್ಯರಾಗಿದ್ದು ಒಂದೇ ಚಾರಿತ್ರಿಕ ಹಿನ್ನೆಲೆಯವರಾಗಿದ್ದರು. ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು ಎಂಬುದಾಗಿ ನೋಡುವಾಗ ಇಸ್ರಾಯೇಲ್ಯರು ಐಗುಪ್ತರ ಗುಲಾಮತನದಿಂದ ಬಿಡುಗಡೆಯಾಗಿ ಓಡಿ ಹೋಗುವಾಗಿನ ಕೆಂಪು ಸಮುದ್ರವನ್ನು ದಾಟಿ ಹೋದ ಸಂದರ್ಭ ಇದಾಗಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 2ನೇ ವಚನದಿಂದ 5ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗಿರುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬಹುಮಂದಿ ಎಂಬುದರ ಗ್ರೀಕ್ ಮೂಲದ ಅರ್ಥ ಹೆಚ್ಚಿನವರು ಎಂಬುದಾಗಿದೆ. ಒಬ್ಬನು ವಿಶ್ವಾಸಿಯಾಗಿದ್ದು ಎಷ್ಟು ತಪ್ಪಿ ಹೋಗಬಹುದೆಂಬುದನ್ನು ಇದು ಸೂಚಿಸುತ್ತದೆ. ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನು ದಾಟುವಾಗ ಅವರಿಗಿದ್ದ ಅದ್ಭುತವಾದ ಸ್ವಾತಂತ್ರ್ಯವನ್ನು ಅದು ತಿಳಿಸುತ್ತದೆ. ಅಲ್ಲಿಯವರೆಗೆ ಮೋಶೆಯ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿರಲಿಲ್ಲ. ಆದ್ದರಿಂದ ಅವರು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರಲಿಲ್ಲ. ಅವರಿಗೆ ವಿಶೇಷವಾದ ಸ್ವಾತಂತ್ರ್ಯವಿತ್ತು. ಆದರೆ ಅವರು ಅದನ್ನು ದುರುಪಯೋಗಪಡಿಸಿಕೊಂಡರು. ಸೌಲಭ್ಯಗಳಿರುವುದು ಸೋಲಿನಿಂದ ನಮ್ಮನ್ನು ಕಾಯುವುದಿಲ್ಲ. ಅನೇಕ ಸಿರಿವಂತರ ಮಕ್ಕಳು ಇದನ್ನು ಕಲಿಯಬೇಕಾಗಿದೆ. ರಾಜಕೀಯ ಕ್ಷೇತ್ರದಲ್ಲಿ, ವ್ಯವಹಾರ ಜಗತ್ತಿನಲ್ಲಿ, ಇಲ್ಲವೇ ಸಾಮಾಜಿಕವಾಗಿ ವಿಶೇಷ ಸವಲತ್ತುಗಳನ್ನು ಹೊಂದಿದವರು ಈ ಪಾಠವನ್ನು ಕಲಿಯಬೇಕಾಗಿದೆ. ಅವರು ಮೇಘದ ನೆರಳಿನಲ್ಲಿದ್ದರು ಎಂಬುದಾಗಿ ನೋಡುವಾಗ, ಅಂದರೆ ಮಾರ್ಗದರ್ಶನ ಹೊಂದುತ್ತಿದ್ದರು. ಅವರೆಲ್ಲರೂ ಸಮುದ್ರವನ್ನು ಸುರಕ್ಷಿತವಾಗಿ ದಾಟಿದರು. ಕರ್ತನಲ್ಲಿ ಪ್ರಿಯರೇ, ಮೋಶೆಯ ಶಿಷ್ಯರಾಗುವುದಕ್ಕಾಗಿ ದೀಕ್ಷಾಸ್ನಾನ ಹೊಂದಿದ್ದರು. ಇಲ್ಲಿ ನಾವು ದೀಕ್ಷಾಸ್ನಾನ ಎಂಬ ಪದವನ್ನು ನೋಡುತ್ತೇವೆ. ದೀಕ್ಷಾಸ್ನಾನವು ಅನೇಕ ಸಂಗತಿಗಳನ್ನು ಸೂಚಿಸಬಹುದು. ಇದರ ಗ್ರೀಕ್ ಮೂಲದ ಪದಕ್ಕೆ ಸುಮಾರು 20 ಅರ್ಥಗಳು ಗ್ರೀಕ್ ಶಬ್ದಕೋಶದಲ್ಲಿವೆ. ನಮ್ಮ ಭಾಷಾಂತರಕಾರರು ಇದನ್ನು ಸರಿಯಾಗಿ ಭಾಷಾಂತರಿಸಲಿಲ್ಲ. ಅದನ್ನು ಗ್ರೀಕ್ನಿಂದ ತೆಗೆದು ಆಂಗ್ಲ ಭಾಷೆಯ ಉಚ್ಚಾರ ಕೊಟ್ಟರು. ಆದ್ದರಿಂದ ಅದನ್ನು ಬರೆದಾತನ ಮನಸ್ಸಿನಲ್ಲಿ ಏನಿತ್ತೆಂಬುದನ್ನು ಊಹಿಸಲು ಕಷ್ಟ. ಇನ್ನೂ ಅನೇಕರು ಅದರ ಒಂದೇ ಅರ್ಥವನ್ನು ಬಳಸಿಕೊಂಡರು. ಕರ್ತನಲ್ಲಿ ಪ್ರಿಯರೇ, ಅದರ ಮೂಲ ಅರ್ಥ ಗುರುತು ಹಿಡಿಯುವುದು ಎಂಬುದಾಗಿದೆ. ನೀರಿನ ದೀಕ್ಷಾಸ್ನಾನಕ್ಕೆ ಆ ಅರ್ಥ ಬರುತ್ತದೆ. ಅದು ಕ್ರಿಸ್ತನೊಂದಿಗೆ ನಮ್ಮ ಗುರುತಿಸುವಿಕೆಯಾಗಿದೆ. ನಾವು ದೀಕ್ಷಾಸ್ನಾನದಲ್ಲಿ ಆತನೊಂದಿಗೆ ಹೂಣಲ್ಪಟ್ಟೆವು. ಪವಿತ್ರಾತ್ಮನ ದೀಕ್ಷಾಸ್ನಾನದ ಮೂಲಕ. ಪವಿತ್ರಾತ್ಮನ ದೀಕ್ಷಾಸ್ನಾನವೆಂದರೆ ಇದೇ ಅರ್ಥ. ಆತನು ನಮ್ಮನ್ನು ಕ್ರಿಸ್ತನ ದೇಹದೊಂದಿಗೆ ಗುರುತಿಸುತ್ತಾನೆ. ನಮ್ಮನ್ನು ಆ ದೇಹದ ಒಂದು ಅಂಗವಾಗಿ ಸೇರಿಸುತ್ತಾನೆ. ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಎಂಬುದಾಗಿ ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಪೌಲನು ಈ ಕುರಿತು 12ನೇ ಅಧ್ಯಾಯದಲ್ಲಿ ವಿವರವಾಗಿ ತಿಳಿಸಲಿದ್ದಾನೆ. ಆದರೆ ಇಲ್ಲಿ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ದೀಕ್ಷಾಸ್ನಾನ ಹೊಂದಿದರು ಎಂದು ಬರೆದದೆ. ಅವರು ಹೇಗೆ ಮೋಶೆಯ ಶಿಷ್ಯರಾದರು? ಮೋಶೆ ಕೆಂಪು ಸಮುದ್ರದ ಬಳಿ ದೀಕ್ಷಾಸ್ನಾನ ಕಾರ್ಯಕ್ರಮ ಏರ್ಪಡಿಸಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿದನು ಎಂದು ಹೇಳಬೇಡಿರಿ. ಯಾಕಂದರೆ ನಿಜವಾಗಿ ಅವರು ಅಲ್ಲಿ ಯಾರೂ ಒದ್ದೆಯಾಗಿರಲೇ ಇಲ್ಲ. ಅವರು ಒಣನೆಲವನ್ನು ದಾಟಿದರು ಎಂಬುದಾಗಿ
ವಿಮೋಚನಾ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಕೆಂಪು ಸಮುದ್ರವನ್ನು ಅವರಿಗಾಗಿ ಒಣಗಿಸಿದಾಗ ಅದು ಒಣಗಿದ್ದಾಗಿಯೇ ಇತ್ತು. ಅವರ್ಯಾರೂ ಒದ್ದೆಯಾಗಲಿಲ್ಲ. ಅವರು ಒಣನೆಲವನ್ನು ದಾಟಿ ಹೋದರು. ನಿಜವಾಗಿ ಒದ್ದೆಯಾದವರು ಐಗುಪ್ತರಾಗಿದ್ದರು. ಅವರು ಸಂಪೂರ್ಣವಾಗಿ ಒದ್ದೆಯಾದರು. ಆದ್ದರಿಂದ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ದೀಕ್ಷಾಸ್ನಾನ ಹೊಂದಿದರೆಂದು ಹೇಳುವಾಗ ನೀರಿನ ಕುರಿತಾಗಿ ಮಾತನಾಡಿದ್ದಲ್ಲ. ಅದು ಪವಿತ್ರಾತ್ಮನ ದೀಕ್ಷಾಸ್ನಾನವೂ ಅಲ್ಲ. ಯಾಕಂದರೆ ಮೋಶೆಯ ದೀಕ್ಷಾಸ್ನಾನವೆಂದು ಸ್ಪಷ್ಟವಾಗಿ ಹೇಳಿದೆ. ಮೋಶೆಯೊಂದಿಗೆ ಅವರು ಗುರುತಿಸಲ್ಪಟ್ಟರೆಂದು ಮಾತ್ರ ಅದು ತಿಳಿಸುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ: ನಂಬಿಕೆಯಿಂದಲೇ ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನು ಒಣಭೂಮಿಯನ್ನು ದಾಟುವಂತೆ ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು ಎಂಬುದಾಗಿ ಓದುತ್ತೇವೆ. ಪ್ರಿಯರೇ, ಇಸ್ರಾಯೇಲರು ಮೋಶೆಯೊಂದಿಗೆ ಗುರುತಿಸಲ್ಪಟ್ಟರು. ನಂಬಿಕೆಯಿಂದ ಅವರು ಕೆಂಪು ಸಮುದ್ರವನ್ನು ದಾಟಿ ಹೋದರು. ಅದು ಯಾರ ನಂಬಿಕೆಯಾಗಿತ್ತು? ಅದು ಅವರ ನಂಬಿಕೆಯಾಗಿರಲಿಲ್ಲ. ಅವರಲ್ಲಿ ನಂಬಿಕೆಯೇ ಇರಲಿಲ್ಲ. ವಿಮೋಚನಾ ಕಾಂಡದಲ್ಲಿನ ಈ ಸನ್ನಿವೇಶವನ್ನು ಓದಿರಿ. ಅವರು ಐಗುಪ್ತಕ್ಕೆ ಹಿಂದಿರುಗಿ ಹೋಗಬೇಕೆಂದಿದ್ದರು. ಈ ಭಯಂಕರ ಅರಣ್ಯದೊಳಕ್ಕೆ ಕರೆತಂದುದಕ್ಕಾಗಿ ಅವರು ಮೋಶೆಯನ್ನು ದೂರುತ್ತಿದ್ದರು. ಆದರೆ ಮೋಶೆಯಲ್ಲಿ ನಂಬಿಕೆಯಿತ್ತು. ದೇವರು ಅಪ್ಪಣೆ ಕೊಟ್ಟಂತೆ ನೀರಿಗಿಳಿದು ಅದನ್ನು ಹೊಡೆದದ್ದು ಮೋಶೆಯೇ. ಅವರನ್ನು ಒಣ ನೀರಿನಲ್ಲಿ ದಾಟಿಸಿಕೊಂಡು ಬಂದದ್ದು ಮೋಶೆಯೇ. ಅವರು ಆಚೆ ದಡಕ್ಕೆ ಮುಟ್ಟಿದಾಗ ಮೋಶೆಯ ಗೀತವನ್ನು ಹಾಡಿದರು. ವಿಮೋಚನಕಾಂಡ ಪುಸ್ತಕ 15ನೇ ಅಧ್ಯಾಯವನ್ನು ಕಾರ್ಯಕ್ರಮದ ನಂತರ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಅದು ಎಂಥ ವಿಶೇಷ ಗೀತವಾಗಿತ್ತು! ಇಸ್ರಾಯೇಲ್ಯರು ಮೋಶೆಯೊಂದಿಗೆ ಗುರುತಿಸಲ್ಪಟ್ಟರು. ಕರ್ತನಲ್ಲಿ ಪ್ರಿಯರೇ, ಇದೆಲ್ಲವೂ ರಕ್ಷಣೆಯ ಚಿತ್ರವಾಗಿದೆ. ಕ್ರಿಸ್ತನು ಮರಣವೆಂಬ ನೀರಿನಲ್ಲಿ ಇಳಿದನು. ನಾವು ಆತನ ಮರಣದ ಮೂಲಕ ತರಲ್ಪಟ್ಟೆವು. ಆತನೊಂದಿಗೆ ಗುರುತಿಸಲ್ಪಟ್ಟೆವು. ಈಗ ಜೀವವುಳ್ಳ ರಕ್ಷಕನೊಂದಿಗೆ ಗುರುತಿಸಲ್ಪಟ್ಟಿದ್ದೇವೆ. ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ಹೊಂದಿದ್ದೇವೆ. ದೀಕ್ಷಾಸ್ನಾನವು ನಮ್ಮನ್ನು ಈ ರೀತಿಯಾಗಿ ರಕ್ಷಿಸುತ್ತದೆ. ನಾವು ಕ್ರಿಸ್ತನನ್ನು ನಂಬಿದಾಗ ಪವಿತ್ರಾತ್ಮನ ದೀಕ್ಷಾಸ್ನಾನವು ನಮ್ಮನ್ನು ಕ್ರಿಸ್ತನಲ್ಲಿ ಸೇರಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನೀರಿನ ದೀಕ್ಷಾಸ್ನಾನವು ಇದನ್ನು ತಿಳಿಸುತ್ತದೆ. ಅದು ಪ್ರಾಮುಖ್ಯವಾದದ್ದಾಗಿದೆ. ಆದರೆ ಅದು ಕೇವಲ ವಿಧಿರೂಪದ ದೀಕ್ಷಾಸ್ನಾನವಾಗಿದೆ. ನಿಜವಾದ ದೀಕ್ಷಾಸ್ನಾನವು ಪವಿತ್ರಾತ್ಮನ ಕೆಲಸವಾಗಿದೆ. ಇಸ್ರಾಯೇಲ್ಯರೆಲ್ಲರೂ ಮೋಶೆಯಲ್ಲಿ ದೀಕ್ಷಾಸ್ನಾನ ಹೊಂದಿದರು ಮತ್ತು ಕೆಂಪು ಸಮುದ್ರವನ್ನು ದಾಟಲು ಶಕ್ತರಾದರು. ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅಂದರೆ ಮನ್ನವನ್ನು. ಎಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಅವರನ್ನು ಹಿಂಬಾಲಿಸಿದ್ದ ಆ ದೈವಿಕ ಬಂಡೆಯಿಂದ ಬಂದ ನೀರನ್ನು ಕುಡಿದರು. ಆ ಬಂಡೆ ಕ್ರಿಸ್ತನೇ, ಅಂದರೆ ಅದು ಕ್ರಿಸ್ತನನ್ನು ಮುಂತಿಳಿಸುವಂಥದ್ದಾಗಿತ್ತು. ಪ್ರಿಯರೇ, ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರು ಎಂಬುದಾಗಿ ನೋಡುತ್ತೇವೆ. ಇದೆಲ್ಲವೂ ಯಾಕೆ ಬರೆಯಲ್ಪಟ್ಟಿದೆ? ಪೌಲನು ಕಾರಣವನ್ನು ತಿಳಿಸುತ್ತಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ ಎಂಬುದಾಗಿ. ಈ ಜನರು ಜನಾಂಗವಾಗಿ ಅನುಭವಿಸಿದ ಸ್ವಾತಂತ್ರ್ಯವನ್ನು ಉದಾಹರಣೆಯಾಗಿ ಮೊದಲ 5 ವಚನಗಳಲ್ಲಿ ತಿಳಿಸಲಾಗಿದೆ. ಆದರೆ ಅವರು ಈ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡರೆಂದು ಈ ಭಾಗದಲ್ಲಿ ಹೇಳಲಾಗಿದೆ. ಅದನ್ನು ನಮಗೆ ಅನ್ವಯಿಸಿ ಹೇಳುತ್ತಿದ್ದಾನೆ. ನಮಗೆ ನಿದರ್ಶನಗಳಾಗಿ ಅವು ಬರೆಯಲ್ಪಟ್ಟಿವೆ. ನನಗಾಗಿ ನಿನಗಾಗಿ ಬರೆಯಲ್ಪಟ್ಟಿರುವ ಈ ಸಂಗತಿಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸತಕ್ಕದ್ದು. ಪ್ರಿಯರೇ, ಇಸ್ರಾಯೇಲ್ಯರಿಗಿದ್ದ ಈ ಅದ್ಭುತವಾದ ಸ್ವಾತಂತ್ರ್ಯವನ್ನು ಅವರು ಏನು ಮಾಡಿದರು ನೋಡಿರಿ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದರೆಂದು ಬರೆದದೆ. ಆ ಸಂಗತಿಗಳು ಯಾವುವು? ನಾವು ಹಿಂದಕ್ಕೆ ಹೋದಾಗ ಅಲ್ಲಿ ನೋಡುತ್ತೇವೆ. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲ್ಯರು ಕೂಡ ತಿರುಗಿ ಅತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸಿತು? ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸವತೆಕಾಯಿ, ಕರ್ಬೂಜ, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು. ಈ ಮನ್ನವೇ ಹೊರತು ನಮಗೆ ಇನ್ನೇನೂ ಸಿಕ್ಕಲಿಲ್ಲವೆಂದು ಅಂದುಕೊಳ್ಳುತ್ತಿದ್ದರು. ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಓದುವಾಗ ನಾವು ಇದನ್ನು ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದರೆಂದು ಬರೆದದೆ.
ಮೀನು, ಸವತೆಕಾಯಿ, ಕರ್ಬೂಜ, ಉಳ್ಳಾಗಡ್ಡಿ ಇತ್ಯಾದಿಗಳಲ್ಲಿ ಏನು ದೋಷವಿತ್ತು? ಅವರು ಅವುಗಳನ್ನು ತಿಂದರೆ ಒಳ್ಳೆ ಸಂಗಾತಿಗಳಾಗುತ್ತಿರಲಿಲ್ಲ. ಆದರೆ ದೇವರ ಚಿತ್ತಕ್ಕೆ ಹೊರತಾಗಿ ಸಂಗತಿಗಳನ್ನು ಅವರು ಆಶಿಸಿದರು. ಇದು ಅವರ ಅಧಪತನದ ಆರಂಭವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ದುರಾಶೆಯು ಹೇಗೆ ಪಾಪಕ್ಕೆ ನಡೆಸುತ್ತದೆಂಬುದನ್ನು ನೋಡಿದ್ದೀರೋ? ಅದು ಏದೇನ್ ತೋಟದಲ್ಲೇ ಆರಂಭವಾಯಿತು. ಆಗ ಸ್ತ್ರೀ ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಅದು ದೇವರ ಚಿತ್ತಕ್ಕೆ ಹೊರತಾದ ಆಶೆಯಾಗಿತ್ತು. ಆಶೆ ಎಂದರೆ ಏನು? ಮನಃಶಾಸ್ತ್ರಜ್ಞರು ಬಯಸುವಂತಾದ್ದು, ನಿಷೇಧಿಸುವಂತಾದ್ದು ಇವುಗಳ ಕುರಿತಾಗಿ ಮಾತನಾಡುತ್ತಾರೆ ಮತ್ತು ಜೀವಿತದ ಅತೀ ಮುಖ್ಯವಾದ ಸಂಗತಿ ಎಂದು ಹೇಳುತ್ತಾರೆ. ಆಶೆ ಎಂದರೆ ಏನು? ಈ ಸನ್ನಿವೇಶಗಳಲ್ಲಿ ಅದು ದೇವರ ಚಿತ್ತಕ್ಕೆ ಹೊರತಾದದ್ದಾಗಿತ್ತು. ಆ ಸಮಯದಲ್ಲಿ ಅವರು ಅದನ್ನು ಹೊಂದುವುದು ದೇವರ ಚಿತ್ತವಾಗಿರಲಿಲ್ಲ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೆಯಲ್ಲ. ನೀವು ವಿಗ್ರಹಾರಾಧಕರಾಗಬೇಡಿರಿ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಿನ್ನ ಜೀವಿತದಲ್ಲಿ ದೇವರ ಸ್ಥಾನದಲ್ಲಿ ಬೇರೇನನ್ನೂ ಇಟ್ಟರೂ ಅದೇ ವಿಗ್ರಹವಾಗಿದೆ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 10ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೇ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನರು ಮಾಡಿದ ಪಾಪಗಳಲ್ಲಿ ಕೆಲವನ್ನು ಪೌಲನು ತಿಳಿಸುತ್ತಾನೆ. ಈ ಜನರು ದೇವರಿಗೆ ವಿರುದ್ಧವಾಗಿ ಸತತವಾಗಿ ಗುಣಗುಟ್ಟಿ ದೂರುವವರಾದರು. ದೇವರ ಚಿತ್ತಕ್ಕೆ ಹೊರತಾದ ಸಂಗತಿಗಳನ್ನು ಆಶಿಸುವವರಿಗೆ ಇದೊಂದು ನಿದರ್ಶನವಾಗಿದೆ. ದೇವರು ತನ್ನ ಜನರಿಗೆ ಯಾವಾಗಲೂ ಒಳ್ಳೆಯದನ್ನು ಕೊಡುವನಾಗಿದ್ದಾನೆ. ಆಗಲೂ ಅದು ಸತ್ಯವಾಗಿತ್ತು, ಈಗಲೂ ಅದು ಸತ್ಯವಾಗಿದೆ. ಆದರೆ ಅವರು ಸತತವಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾದದನ್ನೇ ಆಶಿಸಿದರು. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದೆಲ್ಲದರಿಂದ ನಾವು ಪಾಠ ಕಲಿಯಬೇಕಾಗಿದೆ. ನಮಗೆ ಕ್ರೈಸ್ತ ಸ್ವಾತಂತ್ರ್ಯ ಇದೆ ಸರಿ, ಆದರೆ ನಮ್ಮ ಆಶೆಗಳು ದೇವರ ಚಿತ್ತಕ್ಕೆ ಸರಿಯಾದದ್ದಾಗಿರಬೇಕು. ನಾವು ಇದನ್ನು ಗಮನಿಸಬೇಕಾದದ್ದು ಅತೀ ಅಗತ್ಯವಾಗಿದೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಯಾರು ಎಂಬುದು ಮುಖ್ಯವಲ್ಲ. ನೀನು ಬೀಳಬಹುದು. ತಪ್ಪು ಮಾಡಿ ಎಡವಿ ಬೀಳುವ ಗಂಡಾಂತರ ನಮಗೆಲ್ಲರಿಗೂ ಇದೆ. ಒಬ್ಬನು ಪ್ರಬುದ್ಧಕ್ಕೆ ಬಂದ ಕ್ರೈಸ್ತನಾಗಿರಬಹುದು, ನಿಜವಾದ ಭಕ್ತನಾಗಿರಬಹುದು, ಆದರೂ ಬೀಳುವ ಗಂಡಾಂತರವಿದೆ. ಆದ್ದರಿಂದ ನಾವು ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನನ್ನು ನಂದಿಸದಿರುವಂತೆ ದೇವರ ಚಿತ್ತಕ್ಕೆ ಸರಿಯಾಗಿ ಜೀವಿಸುವುದು ಅತೀ ಅವಶ್ಯವಾಗಿದೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮಗೆ ಬಂದಂಥ ಶೋಧನೆ ಬೇರಾರಿಗೂ ಬಂದಿರಲೇ ಇಲ್ಲವೆಂದು ಅನೇಕರು ಭಾವಿಸಿಕೊಳ್ಳುತ್ತಾರೆ. ಪ್ರಿಯ ಮಿತ್ರನೇ, ನೀನು ಎದುರಿಸುವ ಶೋಧನೆ ಯಾವುದೇ ಆಗಿದ್ದರೂ ಅದೇ ರೀತಿಯ ಶೋಧನೆಗಳನ್ನು ಅನುಭವಿಸಿದವರು ಅನೇಕರಿರುತ್ತಾರೆ. ಆದರೆ ನಮ್ಮನ್ನು ಉತ್ತೇಜಿಸುವ ವಿಚಾರವೇನೆಂದರೆ ದೇವರು ನಮಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸುತ್ತಾನೆ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸುವುದಿಲ್ಲ. ಡಾಕ್ಟರ್ ಹಟ್ಟನ್ ಅವರು ಈ ರೀತಿ ಹೇಳುತ್ತಿದ್ದರು: ದೇವರು ಯಾವಾಗಲೂ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. ಕೆಲವೊಮ್ಮೆ ಈ ತಪ್ಪಿಸಿಕೊಳ್ಳುವ ಮಾರ್ಗವು
ರಾಜಮಾರ್ಗವಾಗಿರುತ್ತವೆ ಮತ್ತು ಒಳ್ಳೆಯ ಪಾದರಕ್ಷೆ ಕೂಡ ಕೊಡಲ್ಪಡುತ್ತದೆ. ಅಂದರೆ ನಿನಗೆ ಸಾಧ್ಯವಿದ್ದಷ್ಟು ವೇಗವಾಗಿ ಓಡು, ಸೈತಾನನು ನಿನ್ನ ಪಾದರಕ್ಷೆಗಳನ್ನು ನೋಡಲಿ. ನಾವು ಶೋಧನೆಗೆ ಒಳಗಾಗುವ ಒಂದು ರೀತಿಯೆಂದರೆ ಅಡಿಗೆ ಕೋಣೆಯಲ್ಲಿದ್ದ ಬಾಲಕನಂತೆ. ತಿಂಡಿಯ ಭರಣಿಯನ್ನು ತೆಗೆಯುವಾಗ ಅದು ಬಿದ್ದ ಶಬ್ದವನ್ನು ತಾಯಿ ಕೇಳಿದಳು. ಆಕೆ ಹೇಳಿದಳು, ಮಗನೇ, ಎಲ್ಲಿದ್ದಿ? ಅಡಿಗೆ ಕೋಣೆಯಲ್ಲಿ ಅಲ್ಲೇನು ಮಾಡುತ್ತೀ ಎಂದು. ಅವನು, ಶೋಧನೆಗೆದುರಾಗಿ ಹೋರಾಡುತ್ತಿದ್ದೇನೆ ಎಂದನು. ಪ್ರಿಯ ಮಿತ್ರನೇ, ಅಲ್ಲೇ ನಿಂತು ಶೋಧನೆಯನ್ನೆದುರಿಸುವುದಲ್ಲ, ಅದು ಓಡಲು ಆರಂಭಿಸಬೇಕಾದ ಸ್ಥಳವಾಗಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದದರಿಂದ ಪ್ರಿಯ ಸಹೋದರರೇ, ವಿಗ್ರಹಾರಾಧನೆಯ ಗೊಡವೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡಿರಿ. ನೀವು ವಿವೇಕಿಗಳೆಂದು ಇದನ್ನು ಹೇಳುತ್ತೇನೆ, ನಾನು ಹೇಳುವುದನ್ನು ನೀವೇ ಯೋಚಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದಲ್ಲಿ ವಿಗ್ರಹಾರಾಧನೆಯ ಶೋಧನೆ ತುಂಬಾ ಇತ್ತು. ನಮಗೆ ಇದೊಂದು ಶೋಧನೆಯಾಗಿಲ್ಲದಿರಬಹುದು, ಆದರೆ ಸತ್ಯವೇದದಲ್ಲಿ ಆಶೆ ಪಡುವುದು ವಿಗ್ರಹಾರಾಧನೆಗೆ ಸಮವೆಂದು ಹೇಳಿಯದೆ ದುರಾಶೆಯು ಈ ದಿನಗಳಲ್ಲಿ ತುಂಬಾ ಜನರಲ್ಲಿದೆ. ಪ್ರಿಯರೇ, ಕರ್ತನ ಭೋಜನಕ್ಕೆ ಸೇರಿ ಬರುವವರಲ್ಲಿ ಪ್ರತ್ಯೇಕತೆ ಇರಬೇಕೆಂದು ಪೌಲನು ಬೋಧಿಸುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. ವಂಶಕ್ರಮದಿಂದ ಇಸ್ರಾಯೇಲ್ಯರಾಗಿರುವವರನ್ನು ಯೋಚಿಸಿರಿ. ಯಜ್ಞ ಮಾಡಿದ್ದನ್ನು ತಿನ್ನುವವರು ಯಜ್ಞವೇದಿಯೊಡನೆ ಭಾಗಿಗಳಾಗಿದ್ದಾರಲ್ಲವೇ? ಹೀಗೆ ಹೇಳುವುದರಿಂದ ಏನು ಹೇಳಿದ ಹಾಗಾಯಿತು? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥವು ವಾಸ್ತವವೆಂದು ಅಥವಾ ವಿಗ್ರಹವು ವಾಸ್ತವವೆಂದು ನನ್ನ ಅಭಿಪ್ರಾಯವೋ ಅಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ತಾರ್ಕಿಕವಾಗಿ ವಾದ ಮಾಡುತ್ತಿದ್ದಾನೆ. ವಿಗ್ರಹವು ಏನೂ ಅಲ್ಲವೆಂದು ಅವನು ಹೇಳುತ್ತಾನೆ. ಆದ್ದರಿಂದ ವಿಗ್ರಹಕ್ಕೆ ಮಾಂಸವನ್ನು ಅರ್ಪಿಸಿದಾಗ ಅದರಲ್ಲೇನೂ ಆಗುವುದಿಲ್ಲ, ಮಾಂಸವೇನೂ ಬದಲಾಗಲಾರದು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಅನ್ಯಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ನೀವು ದೆವ್ವಗಳೊಡನೆ ಭಾಗಿಗಳಾಗಿರಬೇಕೆಂಬುದು ನನ್ನ ಇಷ್ಟವಿಲ್ಲ ಎಂಬುದೇ. ಪ್ರಿಯರೇ, ಪೌಲನು ಕ್ರೈಸ್ತ ಸ್ವಾತಂತ್ರ್ಯದ ಕುರಿತಾಗಿಯೇ ಇನ್ನೂ ಮಾತನಾಡುತ್ತಿದ್ದಾನೆ. ವಿಗ್ರಹವು ಏನೂ ಅಲ್ಲದಿದ್ದರೂ ಅದರ ಹಿಂದೆ ದೇವರು ಇರುವುದಿಲ್ಲ. ಪೌಲನು ಇದನ್ನು ತಿಳುಕೊಂಡಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ, ನೀವು ಕರ್ತನ ಪಾತ್ರೆ, ದೆವ್ವಗಳ ಪಾತ್ರೆ, ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೆಲವರಿಗೆ ವಿಗ್ರಹಗಳಿಗೆ ಅರ್ಪಿತವಾದ ಮಾಂಸವನ್ನು ಸೇವಿಸುವುದೆಂದರೆ ಅದು ವಿಗ್ರಹಾರಾಧನೆಗೆ ಸಮವಾಗಿದೆ. ವಿಶ್ವಾಸಿಯಾದವನು ತನ್ನ ಹೃದಯವನ್ನು ಬಹು ಜಾಗೃತೆಯಿಂದ ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ, ಕರ್ತನನ್ನು ರೇಗಿಸಬೇಕೆಂದಿದ್ದೇವೆಯೋ ಆತನಿಗಿಂತಲೂ ನಾವು ಬಲಿಷ್ಠವೇನೋ ಎಂಬುದಾಗಿ. ಪ್ರಿಯರೇ, ಕ್ರೈಸ್ತ ಸ್ವಾತಂತ್ರ್ಯದ ಕುರಿತು ಈ ಭಾಗದ ಆದಿಯಲ್ಲಿ ಹೇಳಿದ ವಿಚಾರವನ್ನು ಪೌಲನು ತಿರುಗಿ ಇಲ್ಲಿ ಪ್ರಸ್ತಾಪಿಸುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪ್ರಶ್ನಾರ್ಥ ಸಂಗತಿಗಳನ್ನು ಮಾಡುವುದಕ್ಕೆ ತನಗೆ ಸ್ವಾತಂತ್ರ್ಯ ಉಂಟೆಂದು ಪೌಲನು ಹೇಳುತ್ತಾನೆ. ಅದು ತಪ್ಪೋ ಸರಿಯೋ ಎಂಬ ವಿಚಾರದಲ್ಲಿ ಸತ್ಯವೇದವು ಮೌನವಾಗಿರುತ್ತದೆ. ಅವನು ಹೇಳುತ್ತಾನೆ, ನಾನು ಎಲ್ಲವನ್ನೂ ಮಾಡಬಹುದು, ಆದರೆ ಎಲ್ಲವೂ ಭಕ್ತಿವೃದ್ಧಿಯನ್ನುಂಟು ಮಾಡುವುದಿಲ್ಲ ಎಂದು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
ಕ್ರೈಸ್ತನಿಗೆ ಕ್ರಿಸ್ತನಲ್ಲಿ ವಿಶೇಷವಾದ ಸ್ವಾತಂತ್ರ್ಯವಿರುತ್ತದೆ. ಆದರೆ ನಾವು ಮತ್ತೊಬ್ಬರ ಹಿತವನ್ನು ಹುಡುಕುವವರಾಗಬೇಕು. ಆದ್ದರಿಂದ ಸ್ವಾತಂತ್ರ್ಯ ಮಾತ್ರವೇ ಒಬ್ಬ ಕ್ರೈಸ್ತನ ಜೀವಿತದ ಮಾರ್ಗದರ್ಶಿಯಾಗಬಾರದು. ಅದು ಪ್ರೀತಿಯಿಂದ ಕೂಡಿರಬೇಕು. ಒಬ್ಬ ಕ್ರೈಸ್ತನು ನಿಯಮಗಳಿಂದ ನಿಯಂತ್ರಿತನಾಗಬಾರದು. ಕಠಿಣ ಸೂತ್ರಗಳೇ ಅವನಿಗೆ ಮಾರ್ಗದರ್ಶನವಾಗಿರಬಾರದು. ಪ್ರೀತಿಯಿಂದ ನಡೆಸಲ್ಪಡಬೇಕು. ಇತರರ ಮೇಲೆ ತನ್ನ ಪ್ರಭಾವ ಹೇಗಾಗುತ್ತದೆಂದು ತಿಳಿದುಕೊಳ್ಳಬೇಕು. ಪೌಲನು ಇಲ್ಲಿ ತಿಳಿಸುವ ಮಾತು ಇದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತ ಹೇಗಿದೆ? ನಾವು ಯಾವುದರ ನಿಯಂತ್ರಣದಲ್ಲಿದ್ದೇವೆ? ದೇವರ ವಾಕ್ಯ ಹೇಳಿದ ಹಾಗೆ ನಮ್ಮ ಜೀವಿತವು ಪ್ರೀತಿಯಿಂದ ನಡೆಸಲ್ಪಡಬೇಕು. ಇತರರು ಆ ಪ್ರೀತಿಯನ್ನು ಕಂಡುಕೊಳ್ಳಬೇಕು. ಹೀಗಾಗುವಂತೆ ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಬಹುಮಾನಗಳು ಕೊಡಲ್ಪಡುವ ಕ್ರಿಸ್ತನ ನ್ಯಾಯಪೀಠದ ಕುರಿತು ಪೌಲನು ಯೋಚಿಸ್ತಾನೆ. ಎಷ್ಟೊಂದು ಆಸಕ್ತಿ ಮತ್ತು ನಿರೀಕ್ಷೆ ಅವನಲ್ಲಿ ಇದೆ ಅಲ್ಲವೇ? ನಾವು ಹೇಗಿದ್ದೇವೆ? ನಮ್ಮ ಆಲೋಚನೆ ನಿರೀಕ್ಷೆಗಳು ಏನಾಗಿದೆ? ನಿರೀಕ್ಷೆಗೆ ಮೂಲನಾದ ಆತನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಮಗೆ ನೇಮಕವಾದ ಓಟದಲ್ಲಿ ಸ್ಥಿರಚಿತ್ತದಿಂದ ಓಡೋಣ. ದೇವರಿಗೆ ನಮ್ಮ ಜೀವಿತದಲ್ಲಿ ಮಹಿಮೆ ಆಗಲಿ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಾವು ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಮ್ಮ ಜೀವಿತ ಜಯವನ್ನು ಹೊಂದಿಕೊಳ್ಳಬೇಕು. ಆ ಜಯದ ಮಾಲೆ ನಮ್ಮದಾಗಬೇಕು ಎಂಬುದಾಗಿ ನೀನು ಬಯಸಿದ್ದಿ. ಅದರಂತೆ ನಾವು ಅನುದಿನವೂ ನಿನ್ನಲ್ಲಿ ಇದ್ದುಕೊಂಡು ನಮ್ಮ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ಸಹಾಯ ಮಾಡು. ನಿನ್ನ ರಾಜ್ಯದಲ್ಲಿ ಸೇರುವವರೆಗೆ ನಮ್ಮನ್ನು ಕೈ ಹಿಡಿದು ಕಾಪಾಡಿ ನಡೆಸು. ತಂದೆಯಾದ ದೇವರೇ, ನಮ್ಮ ವೀಕ್ಷಕರಲ್ಲಿ ಯಾರಾದರೂ ನಿನ್ನಿಂದ ದೂರವಾಗಿರುವುದಾದರೆ ಅವರನ್ನು ಕರುಣಿಸಿ ನಿನ್ನ ಜೀವದ ಮಾರ್ಗಕ್ಕೆ ಎಳೆದು ತರಬೇಕಾಗಿ ಬೇಡುತ್ತೇವೆ. ಅವರ ಕಷ್ಟ, ಸಮಸ್ಯೆ, ಕಣ್ಣೀರುಗಳನ್ನು ಒರೆಸಿ ಬಿಡುಗಡೆ ಮಾಡಿ ರಕ್ಷಣೆಯಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನಿಮ್ಮ ನಿರೀಕ್ಷೆ ಬಲವಾಗಿ, ನಂಬಿಕೆ ದೃಢವಾಗಿದೆ ಎಂದು ನಾವು ಬಲ್ಲೆವು. ಇತರರನ್ನು ದೇವರ ಪ್ರೀತಿಯಲ್ಲಿ ನಡೆಸುವ ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ನಿಮ್ಮ ಪ್ರಾರ್ಥನಾ ಭಿನ್ನಗಳನ್ನು ನಮಗೆ ತಿಳಿಯಪಡಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.